ಓಂ ಗಂ ಗಣಪತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಪ್ರತಿಯೊಬ್ಬರಿಗೂ ಅಷ್ಟೇ ಪ್ರತಿಯೊಬ್ಬರಿಗೂ ಒಂದು ಜಾತಕ ಕೇಳಬೇಕು ಅಥವಾ ನಮ್ಮ ಭವಿಷ್ಯತ್ತು ಹೇಗಿರುತ್ತೆ, ನಮ್ಮ ಜೀವನ ಹೇಗಿರುತ್ತೆ, ಹಾಗೆ ನಮ್ಮಲ್ಲಿ ಎಷ್ಟು ಅದೃಷ್ಟ ಇದೆ, ಎಲ್ಲಿ ಜಾಗೃತಿಯಾಗಿರಬೇಕು ಮತ್ತು ಹೇಗೆ ನಾವು ಆ ಒಂದು ದಿನಗಳನ್ನು ಕಳೀಬೇಕು ಅಂತಕ್ಕಂಥ ಆಸೆ ಆಕಾಂಕ್ಷೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ನಮ್ಮಲ್ಲಿ ಏನೋ ಒಂದು ವಿಷಯ ತಿಳ್ಕೋಬೇಕು ಅಂತಕ್ಕಂಥ ಆಸೆ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಅಪ್ರತ್ಯಕ್ಷಾಣಿ ಶಾಸ್ತ್ರಾಣಿ ವಿವಾದೇಸ್ತು ಕೇವಲಂ ಪ್ರತ್ಯಕ್ಷಂ ಜ್ಯೋತಿಷ್ಯ ಶಾಸ್ತ್ರಂ ಸೂರ್ಯ ಚಂದ್ರಾರ್ಕ ಸಾಕ್ಷಿಣಃ ಅಥವಾ ಚಂದ್ರಾರ್ಕ ಸಾಕ್ಷಿಣಃ ಅಂತ ನಾವು ಕರಿತೀವಿ. ಸೂರ್ಯ ಚಂದ್ರರ ಸಾಕ್ಷಿ ಇಟ್ಕೊಂಡು ಹೇಳ್ತಕ್ಕಂಥದ್ದೇ ಜ್ಯೋತಿಷ್ಯ, ಗ್ರಹಗಳ ಒಂದು ಅಧೀನ. ಅದೇ ನಾವು ಹೇಳಿದ್ವಿ ಅವತ್ತು ಭೌಗೋಳಿಕವಾಗಿ ನಾವು ಎಲ್ಲ ಒಂದು ಅನುಬಂಧವನ್ನು ಇಟ್ಕೊಂಡಿದ್ದೀವಿ. ಪಂಚಭೂತಗಳ ಒಂದು ಎಲ್ಲೋ ಒಂದು ಕಡೆ ಅನುಗ್ರಹದಿಂದ ನಾವು ಜೀವನ ಮಾಡ್ತೇವೆ. ಆದರೆ ನಮ್ಮಲ್ಲಿ ಒಂದು ಮಾತಿದೆ, ಮಗು ಹುಟ್ಟಿದ ತಕ್ಷಣ, ಮಗು ಹುಟ್ಟಿದೆ ಇವತ್ತು ಬೆಳಗ್ಗೆ ಆಗಿದೆ ತಕ್ಷಣ ನನ್ನನ್ನು ಕೂಡ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ನಾವೆಲ್ರಿಗೂ ಹೇಳೋಕ್ಕಾಗಲ್ಲ, ಅವ್ರದ್ದೇ ಆದ ಒಂದು ಕ್ಯೂರಿಯಾಸಿಟಿ. ಏನು ಕೇಳ್ತಾರೆ, ಸರ್ ನಮ್ಮ ಮಗು, ಗುರೂಜಿ ನಮ್ಮ ಮಗು ಹುಟ್ಟಿದೆ, ಬೆಳಗ್ಗೆ ಹುಟ್ಟು, ಈಗ ಮಗು ಭವಿಷ್ಯತ್ತು ಆಗಿದೆ, ಜಾತಕ ಬರೆಸ್ಕೊಡ್ತೀರಾ ಅಥವಾ ಜಾತಕ ಕಾಪಿ ಮಾಡಿಕೊಡ್ತೀರಾ? ಹಾಗಾಗಿ ಮಗು ಹುಟ್ಟಿದ ತಕ್ಷಣವೇ ಜಾತಕವನ್ನು ಕೇಳ್ತಾರೆ. ಆದರೆ ಶಾಸ್ತ್ರದ ರೀತಿ ನೋಡೋಕ್ಕೆ ಹೋದಾಗ ನಾವು 11 ದಿನ, 11 ಅನ್ನೋದು ಭಾಳ ವಿಶೇಷವಾದ್ದು. ನಾವು ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಸ್ವರ್ಗಸ್ಥರಾದಾಗ 11 ದಿನ ಆ ಮನೆಯಲ್ಲಿ ಅದರ ಒಂದು ಛಾಯೆ ಇರುತ್ತೆ. ಹಾಗೆ ಪ್ರತಿ ವಿಷಯದಲ್ಲೂ ಕೂಡ 11 ದಿನ ಅಂತಕ್ಕಂಥದ್ದು ಒಂದು ವಿಶೇಷ. ಅದರ ವಿಷಯ ಪಕ್ಕಕ್ಕಿಟ್ಟರೆ ಯಾವುದೇ ಮಗು ಹುಟ್ಟಿದ 11 ದಿನ ಜಾತಕವನ್ನು ನಾವು ನೋಡಬಾರ್ದು, ಜಾತಕ ಕಾಪಿಯನ್ನು ಪಡೀಬಾರ್ದು, ಜಾತಕ ಕೇಳಬಾರ್ದು. ಯಾಕೆಂದರೆ ಆ ಮಗು ಇನ್ನೂ ಭಗವಂತನ ಅಧೀನದಲ್ಲೇ ಇರುತ್ತೆ. ಹಾಗೆ ನಾವು ಏನಾಗುತ್ತೆ, ಎಷ್ಟೋ ಸರಿ ಎಲ್ಲವೂ ಶುಭ ಅಂದರೆ ಶುಭ, ಎಲ್ಲವೂ ಅಶುಭ ಆದಾಗ ಅಥವಾ ಯಾರಾದರೂ ಒಬ್ಬರು ಒಂದು ಸಣ್ಣ ಒಂದು ಅನುಮಾನ ಮಾತನ್ನು ಹೇಳಿದಾಗ, ಸಪೋಸ್ ಅದು ಹೆಣ್ಣು ಮಗು ಆಗಿತ್ತು, ಆಗ ಏನಾಗುತ್ತೆ, ಇವತ್ತಿನ ದಿವಸ ಹೆಣ್ಣು ಗಂಡು ಅಂತಕ್ಕಂಥ ಭಾವನೆ ಇಲ್ಲವೇ ಇಲ್ಲ. ಹೆಣ್ಣಾಗಲಿ ಗಂಡಾಗಲಿ ಮಗು ಆಗಬೇಕಷ್ಟೇ, ಆ ಥರದ ಯೋಚನೆ. ಆದರೆ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲೂ ಎಲ್ಲ ರಂಗದಲ್ಲೂ ಕೂಡ ಹೆಣ್ಣಿಗೆ ಇರ್ತಕ್ಕಂಥ ಶಕ್ತಿ, ಹೆಣ್ಣು ಇವತ್ತು ಹುಟ್ಟಿರೋ ಮಕ್ಕಳು ಎಷ್ಟು ಕೀರ್ತಿವಂತರಾಗಿದ್ದಾರೆ ಅಂದರೆ ಅದೆಲ್ಲ ಹೇಳೋಕ್ಕೆ ಒಂದು ಅಸಾಧ್ಯ. ಆ ರೀತಿ ನೋಡೋಕ್ಕೆ ಹೋದಾಗ ಮಕ್ಕಳು ಹುಟ್ಟಿದಾಗ ಮಕ್ಕಳಿಗೆ ನನ್ನ ಹತ್ರನೂ ಕೇಳ್ತಾರೆ, ನಾವು 3 ದಿವಸಕ್ಕೆ ಹೆಸರಿಡಬೇಕು ಅಥವಾ ನಾವು ಈಗ ತಕ್ಷಣಕ್ಕೆ ಹೆಸರಿಡಬೇಕು. ಆದರೆ ಭಗವಂತನ ಹೆಸರು ಅಥವಾ ಯಾವುದೋ ಒಂದು ದೇವರ ನಾಮವನ್ನು ನೀವು ಅಲ್ಲಿ ಉಚ್ಚಾರಣೆ ಮಾಡಿ 11 ದಿನ ಆದಮೇಲೆ ಜಾತಕ ಕೇಳೋದು ಶುಭ. 11 ದಿನಕ್ಕೆ ಮುಂಚೆ ಜಾತಕ ಕೇಳುವುದು ಅಷ್ಟು ಶುಭ ಅಲ್ಲ. ಅಲ್ಲಿ ನಮಗೆ ನಮ್ಮ ಧರ್ಮ ವಿಧಿವಿಧಾನಗಳ ಪ್ರಕಾರ, ನಂಬಿಕೆಯ ಪ್ರಕಾರ ಅಲ್ಲಿ ಅಶೌಚ ಅಂತೂ ತಗೋಬೋದು. ಅಥವಾ ಆ ತಾಯಿ ಮಗು ಇನ್ನೂ ಚೇತರಿಸ್ಕೊಳ್ತಾ ಇರ್ತಾರೆ, ತಾಯಿಗೆ ಮಗು ಹಡೆದಿರ್ತಕ್ಕಂಥ ಆ ತಾಯಿಗೆ ತನ್ನದೇ ಆದ ಒಂದು ನೋವು, ಸಂಕಟ ಅಥವಾ ಏನೋ ಒಂದು ದೇಹದ ಎಲ್ಲೋ ಒಂದು ಕಡೆ ದೇಹದ ತೊಂದರೆಗಳು ಕೂಡ ಇರುತ್ತೆ. ಹಾಗಾಗಿ ಇದೆಲ್ಲವನ್ನೂ ಕೂಡ ನಾವು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಶಾಸ್ತ್ರ ಹೇಳುತ್ತೆ 11 ದಿನ ಮಗುವಿನ ಜಾತಕ ಕೇಳೋದು ಶುಭ ಅಲ್ಲ. 11 ದಿನ ಆದಮೇಲೆ ಕೇಳಿಕೊಂಡ್ರೆ ಅದು ತುಂಬಾ ಒಳ್ಳೆಯದು. ನಾವು ತಿಳ್ಕೊಳ್ಳೋಣ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.